ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಈಗ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ ಸೆಮಾಫೋರ್ಸ್ ಮತ್ತು ಮ್ಯೂಟೆಕ್ಸ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿ ಬರುತ್ತೆ, ಡಿಫರೆನ್ಸ್ ಆಗಿ ಕೂಡ ನಿಮಗೆ ಕೇಳ್ಬೋದು. ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೆಮಾಫೋರ್ಸ್ ಏನು? ಸೆಮಾಫೋರ್ ಈಸ್ ಎ ಸಿಗ್ನಲಿಂಗ್ ಮೆಕ್ಯಾನಿಸಮ್. ಹಾಗೆ ಮ್ಯೂಟೆಕ್ಸ್ ಏನು? ಮ್ಯೂಟೆಕ್ಸ್ ಈಸ್ ಎನ್ ಲಾಕಿಂಗ್ ಮೆಕ್ಯಾನಿಸಮ್. ಇಲ್ಲೇನಾಗುತ್ತೆ ಮ್ಯೂಟೆಕ್ಸಲ್ಲಿ ಪ್ರೋಸೆಸ್ ಮಸ್ಟ್ ಅಕ್ವೈರ್ ಲಾಕ್ ಬಿಫೋರ್ ಎಂಟರ್ ಆ್ಯಂಡ್ ಅನ್ಲಾಕ್ ಆಫ್ಟರ್ ರಿಲೀಸ್. ಇಲ್ಲೇನಾಗುತ್ತೆ, ಫಸ್ಟು ಬಿಫೋರ್ ಎಂಟರ್ ಪ್ರೋಸೆಸ್ ಏನಾಗಬೇಕು, ಲಾಕ್ ಆಗಬೇಕು. ನೆಕ್ಸ್ಟ್ ಆಫ್ಟರ್ ಎಕ್ಸಿಟ್ ಅಥವಾ ರಿಲೀಸ್ ಆದಮೇಲೆ ಏನಾಗಬೇಕು, ಅನ್ಲಾಕ್ ಆಗಬೇಕು. ಸೊ ಲಾಕಿಂಗ್ ಮೆಕ್ಯಾನಿಸಮ್ ಎಲ್ಲಾಗುತ್ತೆ ಮ್ಯೂಟೆಕ್ಸಲ್ಲಿ, ಮತ್ತು ಸಿಗ್ನಲಿಂಗ್ ಮೆಕ್ಯಾನಿಸಮ್ ಎಲ್ಲಾಗುತ್ತೆ ಸೆಮಾಫೋರ್ಸಲ್ಲಿ. ಸಿಗ್ನಲಿಂಗ್ ಮೆಕ್ಯಾನಿಸಮ್ ಅಂದ್ರೇನು? ವೆಯ್ಟ್ ಮತ್ತು ಸಿಗ್ನಲ್ ಇದು ಇಲ್ಲಿ ಸಿಗ್ನಲಿಂಗ್ ಮೆಕ್ಯಾನಿಸಮಲ್ಲಾಗುತ್ತೆ. ಸೊ ನೆಕ್ಸ್ಟ್ ಇನ್ನು ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಸೊ ಸೆಮಾಫೋರ್ ಈಸ್ ಎನ್ ಇಂಟೀಜರ್ ವೇರಿಯಬಲ್. ಸೆಮಾಫೋರ್ಸ್ನ ನಾವು ಇಂಟೀಜರ್ ವೇರಿಯಬಲ್ಸ್ ಮುಖಾಂತರ ನಾವು ತೋರಿಸ್ತಾ ಹೋಗ್ತೀವಿ. ಅಂದರೆ ಪಿ ಆಪ್ರೇಷನ್ ಇರ್ಬೋದು, ವಿ ಆಪ್ರೇಷನ್ ಇರ್ಬೋದು. ಇದು ಸಿಂಕ್ರೊನೈಸೇಷನ್ ಬಿಟ್ವೀನ್ ಮಲ್ಟಿಪಲ್ ಪ್ರೋಸೆಸ್ಸಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಕೌಂಟಿಂಗ್ ಇರ್ಬೋದು, ಬೈನರಿ ಆರ್ ಮ್ಯೂಟೆಕ್ಸ್ ಎರಡು ಮೆಥಡಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಇಂಟೀಜರ್ ವೇರಿಯಬಲ್ಸ್ನೇ ನಾವು ಯೂಸ್ ಮಾಡೋದು. ಆದರೆ ಮ್ಯೂಟೆಕ್ಸಲ್ಲಿ ಬಂದರೆ ಮ್ಯೂಟೆಕ್ಸ್ ಈಸ್ ಎನ್ ಆಬ್ಜೆಕ್ಟ್. ನಾವು ಲಾಕ್ ಮತ್ತು ಅನ್ಲಾಕ್ನ ಒಂದು ಪ್ರೋಸೆಸ್ಗೆ ಮಾಡೋದ್ರಿಂದ ಅದೊಂದು ಆಬ್ಜೆಕ್ಟ್ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟು ವ್ಯಾಲ್ಯೂನ ಹೇಗೆ ಮಾಡಿಫೈ ಮಾಡೋದು? ಸೆಮಾಫೋರ್ ವ್ಯಾಲ್ಯೂಸ್ ಮಾಡಿಫೈಡ್ ಬೈ ವೆಯ್ಟ್ ಆಪ್ರೇಷನ್ ಆ್ಯಂಡ್ ಸಿಗ್ನಲ್ ಆಪ್ರೇಷನ್. ವೆಯ್ಟ್ ಮತ್ತು ಸಿಗ್ನಲ್ ಆಪ್ರೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂಸ್ನ ಮಾಡಿಫೈ ಮಾಡ್ತೀವಿ. ವೆಯ್ಟ್ ಆಪ್ರೇಷನ್ ಅಂದರೆ ಏನು? ಪಿ ಆಪ್ರೇಷನ್. ನೆಕ್ಸ್ಟ್ ಸಿಗ್ನಲಿಂಗ್ ಆಪ್ರೇಷನ್ ಅಂದರೆ ವಿ ಆಪ್ರೇಷನ್. ನಾನು ಆಲ್ರೆಡಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಸೆಮಾಫೋರ್ಸ್ ಬಗ್ಗೆ ಮತ್ತು ಅದರ ಪ್ರಾಬ್ಲಮ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಲಾಕಿಂಗ್ ಮತ್ತು ಅನ್ಲಾಕಿಂಗ್ ಹೇಗಾಗುತ್ತೆ? ಲಾಕಿಂಗ್ ಮತ್ತು ಅನ್ಲಾಕಿಂಗ್ ವ್ಯಾಲ್ಯೂಸ್ನ ಹೇಗೆ ಮಾಡಿಫೈ ಮಾಡ್ತೀವಿ ಅಂದರೆ ನಾವು ಯೂಸ್ ಮಾಡೋದು ಅಕ್ವೈರ್ ಆಪ್ರೇಷನ್ನ ಏನು ಮಾಡೋದಕ್ಕೆ ಯೂಸ್ ಮಾಡ್ತೀವಿ? ಲಾಕ್ ಮಾಡೋದಕ್ಕೆ. ನೆಕ್ಸ್ಟ್ ರಿಲೀಸ್ ಆಪ್ರೇಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಅನ್ಲಾಕ್ ಮಾಡೋದಕ್ಕೆ ರಿಲೀಸ್ ಆಪ್ರೇಷನ್ ಮತ್ತು ಲಾಕ್ ಮಾಡೋದಕ್ಕೆ ಅಕ್ವೈರ್ ಆಪ್ರೇಷನ್. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋಣ. ಸೆಮಾಫೋರ್ಸ್ ಅಲೋ ಮಲ್ಟಿಪಲ್ ಅಸೆಸ್ ಅಂದರೆ ಮಲ್ಟಿಪಲ್ ಪ್ರೋಸೆಸ್ ಇದನ್ನು ಸೆಮಾಫೋರ್ಸ್ನ ಅಸೆಸ್ ಮಾಡ್ಬೋದು ಅಥವಾ ಒಂದು ಸಿಗ್ನಲ್ ಥರ ತೊಗೋಬೋದು. ಆದರೆ ಮ್ಯೂಟೆಕ್ಸ್ನ ಕೇವಲ ಒಂದು ಪ್ರೋಸೆಸ್, ಸಿಂಗಲ್ ಪ್ರೋಸೆಸ್ ಕ್ಯಾನ್ ಅಸೆಸ್. ಸೈಮಲ್ಟೇನಿಯಸ್ ಆಗಿ ಅಸೆಸ್ ಮಾಡೋದಕ್ಕೆ ಜಾಸ್ತಿ ಪ್ರೋಸೆಸ್ ಕೈಯಿಂದ ಆಗಲ್ಲ, ಸಿಂಗಲ್ ಪ್ರೋಸೆಸ್ ಮಾತ್ರ ಮ್ಯೂಟೆಕ್ಸ್ನ ಅಸೆಸ್ ಮಾಡೋಕ್ಕಾಗೋದು. ಆದರೆ ಸೆಮಾಫೋರ್ಸಲ್ಲಿ ಮಲ್ಟಿಪಲ್ ಅಸೆಸ್ ಈಸ್ ಅಲೌಡ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಡಿಫ್ರೆನ್ಸ್ ಬಿಟ್ವೀನ್ ಸೆಮಾಫೋರ್ಸ್ ಮತ್ತು ಮ್ಯೂಟೆಕ್ಸ್ ಅಂತ ಕೇಳ್ಬೋದು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ. ಸೊ ಸ್ವಲ್ಪ ಒತ್ತು ಕೊಟ್ಟು ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು.